ಜೈಲು ಪಾಲಾಗಿರುವಂತಹ ದರ್ಶನ್ಗೆ ಈಗ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಇದೀಗ ಜೈಲಲ್ಲಿ ದರ್ಶನ್ ಜೀವನ ಹೇಗಿದೆ ಅನ್ನೋ ಮಾಹಿತಿ ಕೂಡ ಹೊರಗೆ ಬಿದ್ದಿದೆ. ಇದರ ಮಧ್ಯೆ ದರ್ಶನ್ಗೆ ಶಿಷ್ಯರು ಸಹಾಯ ಮಾಡ್ತಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ಜೈಲಲ್ಲಿ ದರ್ಶನ್ಗೆ ಶಿಷ್ಯರಿಂದ ಗುರುಭಕ್ತಿ. ದಾಸ ಹೇಗೆ ದಿನ ಕಳೆಯುತ್ತಿದ್ದಾರೆ ಗೊತ್ತಾ? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೇಸ್ ಸಂಬಂಧ ದರ್ಶನ್ ಅಂಡ್ ಕ್ಯಾತ್ ಸೆಂಟ್ರಲ್ ಜೈಲು ಸೇರಿ 1 ತಿಂಗಳ ಮೇಲಾಯಿತು. ಜೈಲಿನ ಮ್ಯಾನ್ಯುವಲ್ ಪ್ರಕಾರವೇ ಕಾರ್ಪೆಟ್, ಕಂಬಳಿ, ಬಗ್ಗು ಕೊಟ್ಟಿದ್ದೇವೆ ಅಂತ ಜೈಲಾಧಿಕಾರಿಗಳು ಹೇಳಿದ್ದಾರೆ. ದರ್ಶನ್ ದೇಹಕ್ಕೆ ಕಂಬಳಿ, ಕಾರ್ಪೆಟ್ ಸರಿ ಹೊಂದದೆ ಪರದಾಡುವಂತಾಗಿದೆ. ಪಂಜರದ ಹಕ್ಕಿಯಾಗಿರುವ ದರ್ಶನ್ಗೆ ಜೈಲಲ್ಲಿ ಜೊತೆಗಿರೋ ಶಿಷ್ಯಂದಿರು ಗುರುಭಕ್ತಿ ತೋರ್ತಾ ಇದ್ದಾರೆ ಎನ್ನಲಾಗಿದೆ. ಹಗಲೊತ್ತಲ್ಲಿ ದರ್ಶನ್ ಕುಳಿತುಕೊಂಡಾಗ ಗೋಡೆಗೆ ಒರಗಲು ಅಥವಾ ಮಲಗಲು ತಮಗೆ ನೀಡಿದ ಕಂಬಳಿ, ಕಾರ್ಪೆಟ್ ನೀಡಿ ಗುರುಭಕ್ತಿ ಮೆರೆದಿದ್ದಾರೆ. ಕಂಬಳಿಯನ್ನೇ ಮಡಚಿ ಗೋಡೆಗೆ ಒರಗಿಕೊಳ್ಳಲು ವ್ಯವಸ್ಥೆ ಮಾಡಿದ್ದಾರೆ. ಕತೆ ಇಲ್ಲಿಗೆ ಮುಗಿಯಲ್ಲ. ರಾತ್ರಿ ವೇಳೆ ಕಂಬಳಿ ಮತ್ತು ಕಾರ್ಪೆಟ್ ಶಿಷ್ಯರಿಗೆ ಬೇಡ ಎಂದಿದ್ದು ಅವರೇ ಬಳಸೋದಕ್ಕೆ ಸೂಚಿಸಲಾಗಿದೆ. ದರ್ಶನ್ ವಾಕಿಂಗ್ ಹೋದಾಗ, ಬ್ಯಾರಕ್ನಲ್ಲಿ ಕುಳಿತಾಗ ಜೊತೆಗಿರುವ ಶಿಷ್ಯಂದಿರ ಸಹಾಯ ಪಡಿತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಕತೆ ಆಧಾರಿತ ಮತ್ತು ಆಧ್ಯಾತ್ಮಿಕ 2 ಪುಸ್ತಕಗಳನ್ನು ಪಡೆದು ಇನ್ನುಳಿದ ಸಮಯದಲ್ಲಿ ಪುಸ್ತಕವನ್ನ ಓದಿ ಜೈಲಿನಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಊಟ ವಿಚಾರಕ್ಕೆ ಬಂದ್ರೆ ದರ್ಶನ್ ಅನ್ನ ಸಾಂಬಾರ್, ಮುಂದೆ ಹೊಂದಾಣಿಕೆ ಆಗದೆ ಬರೀ ಚಪಾತಿ ಪಲ್ಯ ಹೆಚ್ಚು ಸೇವನೆ ಮಾಡ್ತಾ ಇದ್ದಾರೆ. ಬೇಕರಿಯಲ್ಲಿ ಮಿಕ್ಸ್ಚರ್, ಬಿಸ್ಕೆಟ್, ಸ್ವೀಟ್ಸ್ ಪಡೆದಿದ್ದಾರೆ. ರೈಸ್ ಬಿಟ್ಟು ಚಪಾತಿಯೇ ಹೆಚ್ಚು ಕೊಡಲು ಜೈಲಾಧಿಕಾರಿಗಳಲ್ಲೂ ಮನವಿ ಮಾಡಿದ್ದಾರೆ. ಸ್ವಲ್ಪ ತೂಕದಲ್ಲಿಯೂ ದರ್ಶನ್ ಇಳಿಕೆಯಾಗಿದ್ದಾರೆ. ದರ್ಶನ್ ದೇಹಕ್ಕೆ ಜೈಲೂಟ ಸರಿ ಹೊಂದದೆ ಪರದಾಡುವಂತಾಗಿದೆ. ಇದೆಲ್ಲದರ ನಡುವೆ ಪಂಜರದಿಂದ ಹೊರಗೆ ಬರೋಕೆ ಎದುರು ನೋಡುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ಗೆ ಈಗ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಇದೀಗ ಜೈಲಲ್ಲಿ ದರ್ಶನ್ ಜೀವನ ಹೇಗಿದೆ ಅನ್ನೋ ಮಾಹಿತಿ ಕೂಡ ಹೊರಗೆ ಬಿದ್ದಿದೆ. ಇದರ ಮಧ್ಯೆ ದರ್ಶನ್ಗೆ ಶಿಷ್ಯರು ಸಹಾಯ ಮಾಡ್ತಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ಜೈಲಲ್ಲಿ ದರ್ಶನ್ಗೆ ಶಿಷ್ಯರಿಂದ ಗುರುಭಕ್ತಿ. ದಾಸ ಹೇಗೆ ದಿನ ಕಳೆಯುತ್ತಿದ್ದಾರೆ ಗೊತ್ತಾ? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೇಸ್ ಸಂಬಂಧ ದರ್ಶನ್ ಅಂಡ್ ಕ್ಯಾತ್ ಸೆಂಟ್ರಲ್ ಜೈಲು ಸೇರಿ 1 ತಿಂಗಳ ಮೇಲಾಯಿತು. ಜೈಲಿನ ಮ್ಯಾನ್ಯುವಲ್ ಪ್ರಕಾರವೇ ಕಾರ್ಪೆಟ್, ಕಂಬಳಿ, ಬಗ್ಗು ಕೊಟ್ಟಿದ್ದೇವೆ ಅಂತ ಜೈಲಾಧಿಕಾರಿಗಳು ಹೇಳಿದ್ದಾರೆ. ದರ್ಶನ್ ದೇಹಕ್ಕೆ ಕಂಬಳಿ, ಕಾರ್ಪೆಟ್ ಸರಿ ಹೊಂದದೆ ಪರದಾಡುವಂತಾಗಿದೆ. ಪಂಜರದ ಹಕ್ಕಿಯಾಗಿರುವ ದರ್ಶನ್ಗೆ ಜೈಲಲ್ಲಿ ಜೊತೆಗಿರೋ ಶಿಷ್ಯಂದಿರು ಗುರುಭಕ್ತಿ ತೋರ್ತಾ ಇದ್ದಾರೆ ಎನ್ನಲಾಗಿದೆ. ಹಗಲೊತ್ತಲ್ಲಿ ದರ್ಶನ್ ಕುಳಿತುಕೊಂಡಾಗ ಗೋಡೆಗೆ ಒರಗಲು ಅಥವಾ ಮಲಗಲು ತಮಗೆ ನೀಡಿದ ಕಂಬಳಿ, ಕಾರ್ಪೆಟ್ ನೀಡಿ ಗುರುಭಕ್ತಿ ಮೆರೆದಿದ್ದಾರೆ. ಕಂಬಳಿಯನ್ನೇ ಮಡಚಿ ಗೋಡೆಗೆ ಒರಗಿಕೊಳ್ಳಲು ವ್ಯವಸ್ಥೆ ಮಾಡಿದ್ದಾರೆ. ಕತೆ ಇಲ್ಲಿಗೆ ಮುಗಿಯಲ್ಲ. ರಾತ್ರಿ ವೇಳೆ ಕಂಬಳಿ ಮತ್ತು ಕಾರ್ಪೆಟ್ ಶಿಷ್ಯರಿಗೆ ಬೇಡ ಎಂದಿದ್ದು ಅವರೇ ಬಳಸೋದಕ್ಕೆ ಸೂಚಿಸಲಾಗಿದೆ. ದರ್ಶನ್ ವಾಕಿಂಗ್ ಹೋದಾಗ, ಬ್ಯಾರಕ್ನಲ್ಲಿ ಕುಳಿತಾಗ ಜೊತೆಗಿರುವ ಶಿಷ್ಯಂದಿರ ಸಹಾಯ ಪಡಿತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಕತೆ ಆಧಾರಿತ ಮತ್ತು ಆಧ್ಯಾತ್ಮಿಕ 2 ಪುಸ್ತಕಗಳನ್ನು ಪಡೆದು ಇನ್ನುಳಿದ ಸಮಯದಲ್ಲಿ ಪುಸ್ತಕವನ್ನ ಓದಿ ಜೈಲಿನಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಊಟ ವಿಚಾರಕ್ಕೆ ಬಂದ್ರೆ ದರ್ಶನ್ ಅನ್ನ ಸಾಂಬಾರ್, ಮುಂದೆ ಹೊಂದಾಣಿಕೆ ಆಗದೆ ಬರೀ ಚಪಾತಿ ಪಲ್ಯ ಹೆಚ್ಚು ಸೇವನೆ ಮಾಡ್ತಾ ಇದ್ದಾರೆ. ಬೇಕರಿಯಲ್ಲಿ ಮಿಕ್ಸ್ಚರ್, ಬಿಸ್ಕೆಟ್, ಸ್ವೀಟ್ಸ್ ಪಡೆದಿದ್ದಾರೆ. ರೈಸ್ ಬಿಟ್ಟು ಚಪಾತಿಯೇ ಹೆಚ್ಚು ಕೊಡಲು ಜೈಲಾಧಿಕಾರಿಗಳಲ್ಲೂ ಮನವಿ ಮಾಡಿದ್ದಾರೆ. ಸ್ವಲ್ಪ ತೂಕದಲ್ಲಿಯೂ ದರ್ಶನ್ ಇಳಿಕೆಯಾಗಿದ್ದಾರೆ. ದರ್ಶನ್ ದೇಹಕ್ಕೆ ಜೈಲೂಟ ಸರಿ ಹೊಂದದೆ ಪರದಾಡುವಂತಾಗಿದೆ. ಇದೆಲ್ಲದರ ನಡುವೆ ಪಂಜರದಿಂದ ಹೊರಗೆ ಬರೋಕೆ ಎದುರು ನೋಡುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ಗೆ ಈಗ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಇದೀಗ ಜೈಲಲ್ಲಿ ದರ್ಶನ್ ಜೀವನ ಹೇಗಿದೆ ಅನ್ನೋ ಮಾಹಿತಿ ಕೂಡ
ಹೊರಗೆ ಬಿದ್ದಿದೆ. ಇದರ ಮಧ್ಯೆ ದರ್ಶನ್ಗೆ ಶಿಷ್ಯರು ಸಹಾಯ ಮಾಡ್ತಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ಜೈಲಲ್ಲಿ ದರ್ಶನ್ಗೆ ಶಿಷ್ಯರಿಂದ ಗುರುಭಕ್ತಿ. ದಾಸ ಹೇಗೆ ದಿನ ಕಳೆಯುತ್ತಿದ್ದಾರೆ ಗೊತ್ತಾ? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೇಸ್ ಸಂಬಂಧ ದರ್ಶನ್ ಅಂಡ್ ಗ್ಯಾಂಗ್ ಸೆಂಟ್ರಲ್ ಜೈಲು ಸೇರಿ 1 ತಿಂಗಳ ಮೇಲಾಯಿತು. ಜೈಲಿನ ಮ್ಯಾನ್ಯುಯಲ್ ಪ್ರಕಾರವೇ ಕಾರ್ಪೆಟ್, ಕಂಬಳಿ, ಬಗ್ಗು ಕೊಟ್ಟಿದ್ದೇವೆ ಅಂತ ಜೈಲಧಿಕಾರಿಗಳು ಹೇಳಿದ್ದಾರೆ. ದರ್ಶನ್ ದೇಹಕ್ಕೆ ಕಂಬಳಿ, ಕಾರ್ಪೆಟ್ ಸರಿ ಹೊಂದದೆ ಪರದಾಡುವಂತಾಗಿದೆ. ಪಂಜರದ ಹಕ್ಕಿಯಾಗಿರುವ ದರ್ಶನ್ಗೆ ಜೈಲಲ್ಲಿ ಜೊತೆಗಿರೋ ಶಿಷ್ಯಂದಿರು ಗುರುಭಕ್ತಿ ತೋರ್ತಾ ಇದ್ದಾರೆ ಎನ್ನಲಾಗಿದೆ. ಹಗಲೊತ್ತಲ್ಲಿ ದರ್ಶನ್ ಕುಳಿತುಕೊಂಡಾಗ ಗೋಡೆಗೆ ಒರಗಲು ಅಥವಾ ಮಲಗಲು ತಮಗೆ ನೀಡಿದ ಕಂಬಳಿ, ಕಾರ್ಪೆಟ್ ನೀಡಿ ಗುರುಭಕ್ತಿ ಮೆರೆದಿದ್ದಾರೆ. ಕಂಬಳಿಯನ್ನೇ ಮಡಚಿ ಗೋಡೆಗೆ ಒರಗಿಕೊಳ್ಳಲು ವ್ಯವಸ್ಥೆ ಮಾಡಿದ್ದಾರೆ. ಕತೆ ಇಲ್ಲಿಗೆ ಮುಗಿಯಲ್ಲ. ರಾತ್ರಿ ವೇಳೆ ಕಂಬಳಿ ಮತ್ತು ಕಾರ್ಪೆಟ್ ಶಿಷ್ಯರಿಗೆ ಬೇಡ ಎಂದಿದ್ದು ಅವರೇ ಬಳಸೋದಕ್ಕೆ ಸೂಚಿಸಲಾಗಿದೆ. ದರ್ಶನ್ ವಾಕಿಂಗ್ ಹೋದಾಗ, ಬ್ಯಾರಕ್ನಲ್ಲಿ ಕುಳಿತಾಗ ಜೊತೆಗಿರುವ ಶಿಷ್ಯಂದಿರ ಸಹಾಯ ಪಡಿತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಕತೆ ಆಧಾರಿತ ಮತ್ತು ಆಧ್ಯಾತ್ಮಿಕ 2 ಪುಸ್ತಕಗಳನ್ನು ಪಡೆದು ಇನ್ನುಳಿದ ಸಮಯದಲ್ಲಿ ಪುಸ್ತಕವನ್ನು ಓದಿ ಜೈಲಿನಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಊಟ ವಿಚಾರಕ್ಕೆ ಬಂದ್ರೆ ದರ್ಶನ್ ಅನ್ನ ಸಾಂಬಾರ್ ಮುಂದೆ ಹೊಂದಾಣಿಕೆ ಆಗದೆ ಬರೀ ಚಪಾತಿ ಪಲ್ಯ ಹೆಚ್ಚು ಸೇವನೆ ಮಾಡ್ತಾ ಇದ್ದಾರೆ. ಬೇಕರಿಯಲ್ಲಿ ಮಿಕ್ಸ್ಚರ್, ಬಿಸ್ಕೆಟ್, ಸ್ವೀಟ್ಸ್ ಪಡೆದಿದ್ದಾರೆ. ರೈಸ್ ಬಿಟ್ಟು ಚಪಾತಿಯೇ ಹೆಚ್ಚು ಕೊಡಲು ಜೈಲಧಿಕಾರಿಗಳಲ್ಲೂ ಮನವಿ ಮಾಡಿದ್ದಾರೆ. ಸ್ವಲ್ಪ ತೂಕದಲ್ಲಿಯೂ ದರ್ಶನ್ ಇಳಿಕೆಯಾಗಿದ್ದಾರೆ. ದರ್ಶನ್ ದೇಹಕ್ಕೆ ಜೈಲೂಟ ಸರಿ ಹೊಂದದೆ ಪರದಾಡುವಂತಾಗಿದೆ. ಇದೆಲ್ಲದರ ನಡುವೆ ಪಂಜರದಿಂದ ಹೊರಗೆ ಬರೋಕೆ ಎದುರು ನೋಡುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ಗೆ ಈಗ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಇದೀಗ ಜೈಲಲ್ಲಿ ದರ್ಶನ್ ಜೀವನ ಹೇಗಿದೆ ಅನ್ನೋ ಮಾಹಿತಿ ಕೂಡ ಹೊರಗೆ ಬಿದ್ದಿದೆ. ಇದರ ಮಧ್ಯೆ ದರ್ಶನ್ಗೆ ಶಿಷ್ಯರು ಸಹಾಯ ಮಾಡ್ತಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ಜೈಲಲ್ಲಿ ದರ್ಶನ್ಗೆ ಶಿಷ್ಯರಿಂದ ಗುರುಭಕ್ತಿ. ದಾಸ ಹೇಗೆ ದಿನ ಕಳೆಯುತ್ತಿದ್ದಾರೆ ಗೊತ್ತಾ? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೇಸ್ ಸಂಬಂಧ ದರ್ಶನ್ ಅಂಡ್ ಗ್ಯಾಂಗ್ ಸೆಂಟ್ರಲ್ ಜೈಲು ಸೇರಿ 1 ತಿಂಗಳ ಮೇಲಾಯಿತು. ಜೈಲಿನ ಮ್ಯಾನ್ಯುಯಲ್ ಪ್ರಕಾರವೇ ಕಾರ್ಪೆಟ್, ಕಂಬಳಿ, ಬಗ್ಗು ಕೊಟ್ಟಿದ್ದೇವೆ ಅಂತ ಜೈಲಧಿಕಾರಿಗಳು ಹೇಳಿದ್ದಾರೆ. ದರ್ಶನ್ ದೇಹಕ್ಕೆ ಕಂಬಳಿ, ಕಾರ್ಪೆಟ್ ಸರಿ ಹೊಂದದೆ ಪರದಾಡುವಂತಾಗಿದೆ. ಪಂಜರದ ಹಕ್ಕಿಯಾಗಿರುವ ದರ್ಶನ್ಗೆ ಜೈಲಲ್ಲಿ ಜೊತೆಗಿರೋ ಶಿಷ್ಯಂದಿರು ಗುರುಭಕ್ತಿ ತೋರ್ತಾ ಇದ್ದಾರೆ ಎನ್ನಲಾಗಿದೆ. ಹಗಲೊತ್ತಲ್ಲಿ ದರ್ಶನ್